ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ಡಿಯರ್ಸ್, ನಾವು ಗಣಪತಿ ಹಬ್ಬನ ಹೇಗೆ ಆಚರಿಸಿದ್ವಿ, ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡ್ವಿ ಅನ್ನೋದನ್ನು ನಿಮಗೆ ಈ ವ್ಲಾಗಲ್ಲಿ ತಿಳಿಸ್ತೀನಿ. ಇದೇನಪ್ಪ ಕರ್ಜಿಕಾಯಿ ಎಲೆಗಳನ್ನೆಲ್ಲ ಈ ಥರ ಹರಡ್ಕೊಂಡಿದ್ದೀವಿ ಅನ್ಕೋತಿದ್ದೀರಾ? ಹೌದು, ಗಣಪತಿ ಹಬ್ಬ ಅಂದ್ರೇ ಗಣಪತಿ ಮುಂದೆ ಇಡೋದಕ್ಕೆ ಏನು ಕರ್ಜಿಕಾಯಿ, ಚಕ್ಲಿ, ಕೋಡ್ಬಳೆ, ಈ ಥರ ಉಂಡೆ ಇದನ್ನೆಲ್ಲ ಇಡ್ತಾರೆ. ಹಾಗಾಗಿ ನಾವು ಕರ್ಜಿಕಾಯಿನ ಮಾಡ್ತಾಯಿದ್ದೀವಿ. ಅಮ್ಮ ಎಲ್ಲ ಎಲೆಯನ್ನು ಉದ್ದಿದ್ರು, ನಾನೊಂದು ಸ್ವಲ್ಪ ಎಲೆಯನ್ನು ಉದ್ದಿದೆ. ಎಲೆ ಅಂತಂದರೆ ಕರ್ಜಿಕಾಯಿನ ಮಾಡೋದಕ್ಕೆ ಮೈದಾ ಹಿಟ್ಟಿಂದ ಕಲಸಿರುವಂತಹ ಉಳ್ಳೆಯನ್ನು ಮಾಡಿ ಅದನ್ನು ಉದ್ದಿ ಇಟ್ಕೊಳ್ಳೋದು. ನಿಮಗೆಲ್ಲ ಗೊತ್ತೇ ಇರುತ್ತೆ ಅಂತ ಅನ್ಕೋತೀನಿ, ಗೊತ್ತಿಲ್ಲದವರಿಗೆ ಹೇಳ್ತಾ ಇದ್ದೀನಿ. ಇದು ಉದ್ದಿ ಹಾಕಿದ್ದೀನಿ. ಅಮ್ಮ ಸೂಸ್ಲವನ್ನು ತುಂಬಿ ಇಟ್ಟಿದ್ದಾರೆ. ಇನ್ನೂ ಇಷ್ಟೊಂದಿದೆ ಉದ್ದಬೇಕು. ಒಂದು ಮರದಲ್ಲಿ ಇಷ್ಟೊಂದು ಕರ್ಜಿಕಾಯಿನ ತುಂಬಿ ಕೊಟ್ಟಿದ್ದಾರೆ. ಕರೆಂಟ್ ಬೇರೆ ಇಲ್ಲ, ಅದರಲ್ಲೇ ಮೊಬೈಲಲ್ಲಿ ಟಾರ್ಚ್ ಆನ್ ಮಾಡಿಬಿಟ್ಟು ಎಣ್ಣೆ ಕಾಯಿಸಿ ಅದರಲ್ಲಿ ನಾನು ಒಂದೊಂದೇ ಕರ್ಜಿಕಾಯಿನ ಹಾಕ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವಾ, ಈ ಮೊಬೈಲ್ ಟಾರ್ಚು ಇಷ್ಟೊಂದು ಬೆಳಕು ಕಾಣಿಸ್ತಾ ಇದೆ. ಇದನ್ನು ತುಂಬ ಬ್ರೌನ್ ಆಗೋ ತನಕ ಕರಿಬಾರ್ದು, ಸ್ವಲ್ಪ ಬ್ರೌನ್ ಆಗಬೇಕು, ಆವಾಗ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಇನ್ನೂ ವೈಟಾಗೇ ಇರುತ್ತೆ ಆವಾಗಲೇ ತೆಗೆದುಬಿಡ್ತಾರೆ, ಇಲ್ಲ ತುಂಬ ಬ್ರೌನ್ ಆಗಿಬಿಡುತ್ತೆ ಆವಾಗ ತೆಗಿತಾರೆ. ಹಾಗೆಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ. ಆ ಕಡೆ ಸ್ವಲ್ಪ ಬ್ರೌನ್ ಆಗಿರಬೇಕು, ಸ್ವಲ್ಪ ವೈಟ್ ಅನ್ನೋ ಥರನೂ ಇರಬೇಕು. ಈ ಥರ ನೋಡಿಕೊಂಡು ತೆಗಿಬೇಕು. ಈಗ ನಾನು ಒಂದು ಕಡೆ ಬೆಂದಿದೆ, ಅಂದರೆ ಬ್ರೌನ್ ಆಗಿದೆ, ಅದನ್ನು ಮಡಚಿ ಮತ್ತೆ ತಿರುಗಿಸಿ ಹಾಕ್ತಾ ಇದ್ದೀನಿ. ಮೈದಾ ಹಿಟ್ಟನ್ನು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಕಲಿಸ್ಬೇಕು. ನಮ್ಮಮ್ಮ ಬೆಳಗ್ಗೆನೇ ಕಲಸಿಟ್ಟಿದ್ರು. ಹಾಗಾಗಿ ಕರ್ಜಿಕಾಯಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಆಗಿದೆ. ಜೊತೆಗೆ ನಾವು ಮೋದಕದ ಹಾರವನ್ನು ಮಾಡ್ತೀವಿ. ಹಾಗಾಗಿ ಕರ್ಜಿಕಾಯಿ ಸೂಸ್ಲದಲ್ಲೇ ದೇವರಿಗೆ ಅಂತಲೇ ಮೋದಕನ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಅದನ್ನು ಕರೆದಿದ್ದೀನಿ. ನೋಡ್ತಾ ಇದ್ದೀರಲ್ವ, ಒಂದು ಫುಲ್ ಬುಟ್ಟಿ ತುಂಬ ಕರ್ಜಿಕಾಯಿ ಮಾಡಿದ್ದೀವಿ. ಇದೆಲ್ಲ ದೇವರಿಗೆಲ್ಲ ತಿನ್ನೋದಕ್ಕೆ. ಇನ್ನು ನನ್ನ ತಮ್ಮ ಗಣೇಶನ ಕೂರಿಸೋದಕ್ಕೆ ಇಷ್ಟು ಅಲಂಕಾರವನ್ನು ಮಾಡಿದ್ದಾನೆ. ಪ್ರಿಪ್ರೇಷನ್ ಈ ಸರಿ ಫುಲ್ ಗ್ರೀನ್ ಆಗಿರಲಿ ಅಂತ ಎಲ್ಲ ಗ್ರೀನ್ ಆಗಿಯೇ ಮಾಡಿದ್ದಾನೆ. ಇವಾಗ ನೋಡ್ತಾ ಇದ್ದೀರಲ್ವ ಮಂಟಪ, ಅದನ್ನೆಲ್ಲ ಗ್ರೀನಿಶ್ ಆಗಿಯೇ ಮಾಡಿದ್ದಾನೆ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದನ್ನು ಅರ್ಧ ಮಾಡಿದ್ದ, ಇನ್ನು ಲೈಟಿಂಗ್ಸು ಅದು ಇದು ಎಲ್ಲ ಮಾಡೋದಿತ್ತು. ಹಾಗಾಗಿ ಮತ್ತೆ ಅದನ್ನು ರೆಡಿ ಮಾಡ್ತಾ ಇದ್ದಾನೆ. ಇವಳು ನಮ್ಮ ಅಣ್ಣನ ಮಗಳು ರಕ್ಷಾ, ನೀವು ನೋಡೇ ಇರ್ತೀರ. ನಾವು ಚಿತ್ರದುರ್ಗ ವ್ಲಾಗ್ ಮಾಡಿದಾಗ ಇವಳು ಅವ್ರ ಅಪ್ಪನ ಜೊತೆಗೆ, ಅಂದರೆ ಅವ್ರ ಚಿಕ್ಕಪ್ಪನ ಜೊತೆಗೆ ಊರಿಗೆ ಹೋದಾಗ ಬಂದಿದ್ಲು ಜೊತೆಗೆ. ಸೊ ಅವಳು ಕೆಲಸ ಮಾಡ್ತಾ ಇದ್ದಾಳೇನೋ. ಇವನು ಮಂಟಪ ಕಟ್ಟೋದ್ರಲ್ಲಿ ಬ್ಯುಸಿ ಇದ್ದಾನೆ. ಹೋದ ಸರಿ ಫುಲ್ ಪಿಂಕ್ ಅನ್ನೋ ಥರ ಮಾಡಿದ್ವಿ, ಈ ಸರಿ ಫುಲ್ ಗ್ರೀನಲ್ಲಿ ಮಾಡಿದ್ದೀವಿ. ಬಿಡು ರಕ್ಷಾ. ನಾವು ಸ್ವಲ್ಪ ಹರಿಹರದ ಭಾಷೆ ಮಾತಾಡ್ತೀವಿ. ಇಲ್ಲಿ ಮಾತ್ರ ನಾನು ನೀಟಾಗಿ ಮಾತಾಡ್ತಾ ಇದ್ದೀನಿ. ನೋಡಿ ಹೆಂಗೆ ಮಾಡ್ತಾಳೆ ಡ್ಯಾನ್ಸು, ಯಪ್ಪ ದೇವ್ರೆ. ಅಯ್ಯೋ ಬಿತ್ತು. ಹಿಂದ್ಗಡೆ ಅದು ಕಿಟಕಿ ಇದೆ, ಅಲ್ಲಿ ಗಾಳಿ ಸ್ವಲ್ಪ ಬಂದಿತ್ತು, ಅದಕ್ಕೆ ರೌಂಡಲ್ಲಿ ಏನು ಮಾಡಿಟ್ಟಿಲ್ಲ, ಅದು ಗಾಳಿಗೆ ಬಿತ್ತು. ಇವಳು ಈ ಹೂವಿನ ಹಾರಗಳನ್ನೆಲ್ಲ ತುಂಬ್ತಾ ಇದ್ದಾಳೆ. ಏನು ಮಾಡಕತ್ತಿ ರಕ್ಷಾ?
ಇದೆಲ್ಲ ರೆಡಿ ಆದಮೇಲೆ ನಾವು ಗಣಪತಿಯನ್ನು ರಾತ್ರಿ ಗಣಪತಿ ತಂದ್ವಿ. ಸೋಮವಾರ ಮಂಗಳವಾರ ಬೆಳಗ್ಗೆನೇ ಪೂಜೆ ಮಾಡಿದ್ವಿ. ಹಾಗಾಗಿ ನೈವೇದ್ಯ ಎಲ್ಲ ಮಾಡಿ ಪೂಜೆಯನ್ನು ಮಾಡಿದ್ವಿ. ನೋಡಿ ನನ್ನ ಗಣಪತಿ ಹೇಗಿದೆ ಅನ್ನೋದನ್ನು. ತುಂಬಾ ಚೆನ್ನಾಗಿದೆ ಅಲ್ವಾ. ಈ ಸರಿ ತುಂಬ ದೊಡ್ಡ ಗಣಪತಿಯನ್ನು ತಗೊಂಡು ಬಂದಿದ್ದ. ಸೊ ನಾನು ಈ ವಿಡಿಯೋನ ಮಾಡಿದೆ. ಹೇಗಿದೆ ಅನ್ನೋದನ್ನು ತಿಳಿಸಿ. ಗಣಪತಿ ತೊಗೊಂಡು ಬಂದು 5 ದಿನ ಆಗಿತ್ತು. ಸೊ 5 ದಿನ ಅಂದರೆ ನಾವು ಶನಿವಾರ ರಾತ್ರಿ ಗಣಪತಿಯನ್ನು ಬಿಟ್ವಿ. ಆವತ್ತಿನ ದಿನ ಪೂಜೆಯನ್ನು ಮಾಡಿದ್ವಿ. ಹೋಗೋಕ್ಕಿಂತ ಮುಂಚೆ, ಗಣಪತಿಯನ್ನು ಕಳಿಸೋದಕ್ಕಿಂತ ಮುಂಚೆ ನಾವು ಗಣಪತಿಯನ್ನು ಪೂಜೆ ಮಾಡಿದ್ವಿ. ನನ್ನ ತಮ್ಮ ಗಣಪತಿಗೆ ಪೂಜೆ ಮಾಡಿ ಅದಕ್ಕೆ ಮೊಸರು ಗಂಟನ್ನು, ಅಂದರೆ ಅನ್ನ ಮೊಸರನ್ನ ಅದನ್ನು ಒಂದು ಗಂಟಲ್ಲಿ ಕಟ್ಟಿಬಿಟ್ಟು ದೇವರಿಗೆ ಕಟ್ಟಿಬಿಟ್ಟು ನಾವು ಅದನ್ನು ಪೂಜೆ ಮಾಡ್ತೀವಿ. ಬುತ್ತಿ ಗಂಟು ಅಂತ ಹೇಳಿ ಅದನ್ನು ಪೂಜೆ ಮಾಡಿಬಿಟ್ಟು ಗಣಪತಿ ಕೈಗೆ ಕಟ್ತಾನೆ. ಅದನ್ನು ಎಲ್ಲ ಆದಮೇಲೆ ಮಂಗಳಾರತಿ ಮಾಡಿಬಿಟ್ಟು ನಾವು ನಮ್ಮ ಊರಿನ ಹೊಳೆ, ಅಂದರೆ ನದಿ, ತುಂಗಭದ್ರಾ ನದಿಗೆ ಗಣೇಶನ ವಿಸರ್ಜನೆಯನ್ನು ಮಾಡ್ತೀವಿ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ತಗ ಮಂಗಳಾರತಿ. ಗಣಪತಿಯನ್ನು ತಗೊಂಡು ನಾವು ನದಿಗೆ ಬಂದಿದ್ದೀವಿ, ತುಂಗಭದ್ರಾ ನದಿಗೆ. ಸೊ ಅಲ್ಲಿ ಕೊನೆಯದಾಗಿ ಪೂಜೆಯನ್ನು ಮಾಡ್ತಾಯಿದ್ದೀವಿ. ನೋಡಿ, ಕತ್ಲಾಗಿದೆ, ಏನೂ ಕಾಣಿಸ್ತಿಲ್ಲ. ಅಲ್ಲಿ ಟ್ರೈನ್ ಹೋಗ್ತಾ ಇದೆ, ನೋಡ್ತಾ ಇದ್ದೀರಾ ಅಲ್ವಾ ನೀವು. ನದಿಯಲ್ಲಿ ನೀರು ಜಾಸ್ತಿ ಬಂದಿದೆ. ಅಲ್ಲಿ ಮೆಟ್ಲಿದೆ, ಅಲ್ಲೇ ಪೂಜೆ ಮಾಡಿಬಿಟ್ಟು ವಿಸರ್ಜನೆಯನ್ನು ಮಾಡ್ತೀವಿ. ನಮ್ಮ ದೀಕ್ಷೆ
ಒಂದೊಂದು ಅರ್ಧ ಕೊಡು. ಒಂದಷ್ಟು ಅರ್ಧ ಬಿಡು. ಮೀನ್ ತಿಂತಾವು ಅಲ್ಲ ಒಂದೊಂದು ಅರ್ಧ ಕೊಡು. ಒಂದೊಂದು ಯಾಕೆ ಬಿಟ್ಟದ್ದು ಮೀನ್ ತಿಂತಾವು ರಾಮು ಇಲ್ಲ 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 ಇರುವೇನಿಲ್ಲ ಕೊಡಲ್ಲ. ನವೀನಿಗೆ ಒಂದು ಕೊಡು. ನೀವೊಂದು ತಗ, ಇನ್ನೊಂದು ಕೊಡು. ಗಣಪತಿ ಮೇಲೆ ಎಲ್ಲಿ ಇಟ್ಕೊಂಡ್ಬೇಕದ್ನ ಎಲ್ಲಿ ಇಟ್ಕೊಂತಿ ಎಲ್ಲಿ ಇಟ್ಕೊಳಕ್ ಬಂದು ನಿಂದ್ರಬೇಕಲ್ಲ ಆಮೇಲೆ ಕೊಡೋಣ ಹಾಬ್ಜಿ ಈ ಮಣ್ಣು ಇದು ಫುಲ್ ಅಲ್ಲಿ ಕಾಲ ಹಿಂದ ಗಣಪತಿ ಐತೆ ನೋಡೋದು ಅದು ಮುಂದಕ್ಕೆ ಹಾಕೋದು. ಅಲ್ಲೋ ಹಿಂದ್ಗಡೆ ನಿನ್ನ ಹಿಂದಾಗ ಐತೆ ನೋಡೋದು. ಅಮ್ಮ ಮ್ಯಾಲ ಹತ್ತ ಮನೆ ರವಿ ಮುಂದೆ ಬಿಡಲ್ಲ ಅವನ್ನ. ಹಂಗ ದಬ್ಬು ಮುಂದಕ್ಕ. ಹಾಂ ಗಣಪತಿ ಬಪ್ಪ ಮೋರ್ಯ ಮೋರ್ಯ ಗಣಪತಿ ಬಪ್ಪ ಮೋರ್ಯ. ಗಣಪತಿ ಮೋರ್ಯ ಗಣಪತಿ ಬಪ್ಪ ಮೋರ್ಯ ಮಂಗಲ್ ಮೂರ್ತಿ ಮೋರ್ಯ. ಪುಡ್ಚ ವರ್ಷೆ ಐದು ದಿನಗಳ ಕಾಲ ನಮ್ಮ ಮನೆಯಲ್ಲಿ ಗಣೇಶನ ಕೂರಿಸಿದ್ವಿ. ಇವತ್ತು ಗಣೇಶನ ವಿಸರ್ಜನೆ ಮಾಡಿದ್ವಿ. ಇಲ್ಲಿಗೆ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.